ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿ ಕವರ್ ಮಾಡುತ್ತಿರೋ ಶೇರ್ ಅನ್ನು ರೆಕಮೆಂಡ್ ಮಾಡುತ್ತಿಲ್ಲ, ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿ ಮಾತ್ರ. ಇವತ್ತಿನ ಈ ವಿಡಿಯೋದಲ್ಲಿ ನೆಟ್ವರ್ಕ್ ಟೆಕ್ನಾಲಜೀಸ್ ಮತ್ತು ಅನಂತರಾಜ್ ಶೇರ್ ನಲ್ಲಿ ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬರಲು ಮುಖ್ಯ ಕಾರಣ ಏನಂತ ತಿಳಿದುಕೊಳ್ಳೋಣ ಬನ್ನಿ. ನಿಮಗೆ ಗೊತ್ತಿರುವ ಹಾಗೆ ಚೀನಾದ ಡೀಪ್ ಸೀಕ್ ಸಾಫ್ಟ್ವೇರ್ ನ ಕಾರಣದಿಂದಾಗಿ ಈ ಎರಡು ಶೇರ್ಗಳಲ್ಲಿ ನಿನ್ನೆ ಮತ್ತು ಸೋಮವಾರ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಆದರೆ ಇವತ್ತು ಈ ಎರಡು ಶೇರ್ಗಳಲ್ಲಿ ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬರಲು ಮುಖ್ಯ ಕಾರಣ ಏನು ಅಂತ ಈಗ ತಿಳಿದುಕೊಳ್ಳೋಣ ಬನ್ನಿ. ಈ ನ್ಯೂಸ್ ಇವತ್ತು ಎರಡು ಶೇರುಗಳಲ್ಲಿ ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬರಲು ಕಾರಣ ಆಗಿದೆ ಅಂತ ಹೇಳ್ಬಹುದು. ಏನಪ್ಪಾ ಈ ನ್ಯೂಸ್ ಅಂದ್ರೆ, ಡೀಪ್ ಸೀಕ್ ಅಂತ ಏನು ಸಾಫ್ಟ್ವೇರ್ ಇದೆ, ಇದು ನಮಗೆ ಒಂದು ಆಪರ್ಚುನಿಟಿ, ಇದು ಥ್ರೆಟ್ ಅಲ್ಲ ಅಂತ ನೆಟ್ವರ್ಕ್ ಟೆಕ್ನಾಲಜೀಸ್ ಕಂಪನಿ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. ಈ ಕಾರಣದಿಂದಾಗಿ ನೆಟ್ವರ್ಕ್ ಟೆಕ್ನಾಲಜೀಸ್ ಶೇರ್ ನಲ್ಲಿ 10% ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡಲು ಸಿಕ್ಕಿದೆ ನಮಗೆ ಇವತ್ತು. ಇದೇ ಕಾರಣದಿಂದಾಗಿ ಅನಂತರಾಜ್ ಶೇರ್ ಕೂಡ 10% ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬರಲು ಕಾರಣ ಆಗಿದೆ. ಮುಂದುವರೆದು ನೋಡೋಣ ಯಾವ ರೀತಿ ಚೀನಾದ ಡೀಪ್ ಸೀಕ್ ಸಾಫ್ಟ್ವೇರ್ ಯಾವ ರೀತಿ ನಮಗೆ ಎಫೆಕ್ಟ್ ಆಗುತ್ತೆ ಅಥವಾ ಅಪರ್ಚುನಿಟಿ ನಮಗೆ ಅಡ್ವಾಂಟೇಜ್ ಆಗುತ್ತಾ ಅಂತ ಮುಂದುವರೆದು ನೋಡೋಣ. ಓಕೆ ಗೆಳೆಯರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.